ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನಮಾನದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಮಂಗಳವಾಸರದಲ್ಲಿ ಇವತ್ತಿನ ತಿಥಿ ಚತುರ್ಥಿ. ಇವತ್ತಿನ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ಇವತ್ತಿನ ದಿನಮಾನದಲ್ಲಿ ಶುಭ ನಕ್ಷತ್ರವಾಗಿರುವಂತಹ ಪೂರ್ವಾಷಾಢ ನಕ್ಷತ್ರ ಎಲ್ಲರಿಗೂ ಆಯಸ್ಸು ಆರೋಗ್ಯ ಅಭಿವೃದ್ಧಿಯನ್ನು ಕೊಡುತ್ತೆ. ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮವಾಗಿ ಮೇಷರಾಶಿ. ಮೇಷ ಲಗ್ನದವರಿಗೆ ಹಣಕಾಸಿನ ವಿಚಾರದಲ್ಲಿ ಉತ್ತಮವಾದಂತಹ ಪ್ರಗತಿಗಳನ್ನು ಸಹ ನೋಡಬಹುದು. ಹಳೆಯ ಹೂಡಿಕೆಗಳಿಂದ ಹೆಚ್ಚಿನ ಲಾಭಗಳು ಸಹ ಕಂಡುಬರುತ್ತೆ. ಶ್ರಮಕ್ಕೆ ತಕ್ಕ ಪ್ರತಿಫಲ, ನೀವು ಏನು ಕೆಲಸ ಮಾಡಿರ್ತೀರಿ ಅದಕ್ಕೆ ತಕ್ಕ ಪ್ರತಿಫಲಗಳು ಸಹ ನೋಡಬಹುದು. ಅಪಾರವಾದ ಯಶಸ್ಸನ್ನು ಸಹ ನೋಡುವಂತ ಶುಭ ದಿವಸವಾಗಿದೆ. ಮೇಷರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಕೆಂಪು. ಪರಿಹಾರವಾಗಿ ದುರ್ಗಾ ಪರಮೇಶ್ವರಿ ಆರಾಧನೆ ಹೊಳಿತು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ಲಗ್ನದವರಿಗೆ ಕುಟುಂಬದಲ್ಲಿ ಸೌಖ್ಯವಾದ ವಾತಾವರಣಗಳಿದ್ದು, ಜೊತೆಗೆ ಆಸ್ತಿಕ ಅಂದ್ರೆ ನಿಮಗೆ ಏನಿದೆ ಆಸ್ತಿ ಮತ್ತು ಖರೀದಿ ವ್ಯವಹಾರಗಳಲ್ಲಿ ನಿಮಗೆ ಒಂದಷ್ಟು ಖುಷಿಯಾದಂತಹ ಒಂದಷ್ಟು ನೂತನ ಕೆಲಸಗಳನ್ನು ಮಾಡುವಂತಹ ಶುಭ ಕಾಲ. ಜೊತೆಗೆ ಗೃಹ ನಿರ್ಮಾಣಗಳು ಯಾರು ಚಾಲನೆಯಲ್ಲಿರ್ತೀರಿ ಅವರು ಒಳ್ಳೆ ಶುಭ ಫಲಗಳು ಸಹ ನೋಡಬಹುದು. ಜೊತೆಗೆ ಯಾರು ಡ್ರೈವರ್ಗಳು ಅಂದ್ರೆ ಚಾಲಕರಾಗಿರ್ತೀರಿ ಅವ್ರಿಗೂ ಸಹ ಒಂದಷ್ಟು ಯಶಸ್ಸುಗಳು ಸಹ ಸಿಗಿ ಬರುತ್ತೆ. ಜೊತೆಗೆ ಉದ್ಯೋಗದಲ್ಲಿರುವಂತವರಿಗೆ ಒಂದಷ್ಟು ಉತ್ತಮವಾದಂತಹ ಫಲಗಳನ್ನು ಸಹ ನೋಡಬಹುದು. ಆರೋಗ್ಯದ ಕಡೆ ಎಚ್ಚರಿಕೆಯಾಗಿರಲಿ. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ದುರ್ಗಾ ಪರಮೇಶ್ವರಿ ಅಷ್ಟೋತ್ತರ ಪಠನೆ ಹೊಳಿತು. ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಪ್ರಮುಖವಾದ ಕೆಲಸಗಳು ಕಾರ್ಯಗಳು ಎಲ್ಲನೂ ಯಶಸ್ಸಿನ ಹಾದಿಗಳಲ್ಲಿ ತಗೊಂಡೋಗುವಂತಹ ದಿನಮಾನವಾಗಿರುತ್ತೆ. ಜೊತೆಗೆ ಯಶಸ್ಸಿನ ಜೊತೆಗೆ ಪ್ರಾಪ್ತಿ ಯೋಗಗಳನ್ನು ಸಹ ನೋಡಬಹುದು. ನೀವೇನು ಫಲಗಳನ್ನು ಪಡೆದಿರ್ತೋ ಅದು ಫಲಗಳು ಸಹ ಸಿಗುತ್ತೆ. ದೂರ ಪ್ರಯಾಣದಲ್ಲಿ ಒಂದಷ್ಟು ವಿಶೇಷವಾದ ಲಾಭವನ್ನು ಸಹ ನೋಡಬಹುದು. ಹಬ್ಬ ಹರಿದಿನಗಳಿಗೆ ನೀವು ಪಾಲ್ಗೊಳ್ಳುವಂತಹ ವಿಶೇಷ ಭೋಜನ ಮಾಡುವಂತಹ ಶುಭ ಕಾಲವಾಗಿರುತ್ತೆ. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಧಮ್ ದುರ್ಗಾಯೇ ನಮಃ ಈ ಮಂತ್ರ ಪಠನ ಒಳಿತು. ಮುಂದಿನ ರಾಶಿ ಕರ್ಕಾಟಕ ರಾಶಿಯವರಿಗೆ ನೂತನ ಗಣ್ಯ ವ್ಯಕ್ತಿಗಳ ಪರಿಚಯಗಳಿಂದ ಭವಿಷ್ಯದಲ್ಲಿ ಸಹಕಾರಿ ಕೂಡ ಆಗುತ್ತೆ. ನೂತನ ವ್ಯಾಪಾರ ವ್ಯವಹಾರಗಳಿಂದ ಒಂದಿಷ್ಟು ಫಲಗಳನ್ನು ಸಹ ನೋಡಬಹುದು. ಸಮಾಜದಲ್ಲಿ ಗೌರವ ಪ್ರಾಪ್ತಿಗಳು ಸಹ ಸಿಗುತ್ತೆ. ಉದ್ಯೋಗದಲ್ಲಿರುವಂತವರಿಗೆ ಉದ್ಯೋಗ ಪ್ರಾರಂಭ ಮಾಡುವಂತವರಿಗೆ ಉತ್ತಮ ಫಲಗಳು ಸಹ ಸಿಗುತ್ತೆ. ಇವತ್ತಿನ ದಿವಸದಲ್ಲಿ ವಾಹನಗಳಲ್ಲಿ ಚಲಾವಣೆ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾಡಬೇಕು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಸಿಂಹರಾಶಿಯವರಿಗೆ ಸಂಬಂಧಿಕರಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳು ಒಂದಷ್ಟು ದೂರವಾಗಿ ಆರೋಗ್ಯದಲ್ಲಿ ಒಂದಿಷ್ಟು ಚೇತರಿಕೆ ಕಂಡುಬರುತ್ತೆ. ಜೊತೆಗೆ ವ್ಯಾಪಾರ ವ್ಯವಹಾರದಲ್ಲಿ ಇದ್ದಂಥವರಿಗೆ ಒಂದಷ್ಟು ಲಾಭಗಳನ್ನು ಸಹ ನೋಡಬಹುದು. ಸಿಂಹರಾಶಿಯವರಿಗೆ ಕೈ ಬದಲಾವಣೆ ಮಾಡೋಂಥವರು ಯಾರು ಒಂದಷ್ಟು ಇಲ್ಲಿ ಇಸ್ಕೊಂಡು ಅಲ್ಲಿ ಕೊಡುವಂಥದ್ದು, ಅಲ್ಲಿ ಇಸ್ಕೊಂಡು ವ್ಯಾಪಾರ ಮಧ್ಯವರ್ತಿಗಳ ಕೆಲಸ ಮಾಡಿರ್ತೀರಿ ಅವ್ರಿಗೆ ಒಂದಷ್ಟು ಲಾಭಗಳನ್ನು ಸಹ ನೋಡಬಹುದು. ಕುಟುಂಬಗಳಲ್ಲಿ ಒಂದಷ್ಟು ಸಾಮರಸ್ಯ ಜೀವನಗಳನ್ನು ಸಹ ನೋಡಬಹುದು. ಅಂದ್ರೆ ಸಂತಸಮಯವಾದಂತಹ ವಾತಾವರಣ. ವ್ಯವಹಾರ ನೂತನವಾಗಿ ಪ್ರಾರಂಭ ಮಾಡೋರಿಗೆ ಶುಭ ಕಾಲ ಅಲ್ಲ. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ದುರ್ಗಾ ಪರಮೇಶ್ವರಿ ಆರಾಧನೆ ಒಳಿತು. ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ದೀರ್ಘಕಾಲದಿಂದ ಕಾಡುತ್ತಿದ್ದಂತಹ ವೃತ್ತಿಪರ ಸಮಸ್ಯೆಗಳು ಅಂದ್ರೆ ಒಂದಷ್ಟು ಸಮಸ್ಯೆಗಳು ಟಾರ್ಚರ್ಗಳಿರುತ್ತೆ, ಅದರಿಂದ ಮುಕ್ತಿಯನ್ನು ಪಡೆಯುವಂತಹ ಶುಭ ದಿವಸ. ವೈಯಕ್ತಿಕ ವಿಚಾರಗಳಲ್ಲಿ ವೈಯಕ್ತಿಕ ಜೀವನಗಳಿದ್ದ ಸಮಸ್ಯೆಗಳು ಪರ್ಸನಲ್ ಸಮಸ್ಯೆಗಳು ಯಾವುದೇ ಇದ್ರೂ ಅದು ಕೂಡ ಒಂದಷ್ಟು ಜಾಸ್ತಿ ಆಗುವಂತಹ ಸಂದರ್ಭಗಳಾಗಿರುತ್ತೆ. ಶಾಂತಿ ನೆಮ್ಮದಿ ದಿನವನ್ನು ಈ ದಿನದಲ್ಲಿ ನೋಡೋದಾದ್ರೆ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಜೊತೆಗೆ ಮಾರಾಟಗಾರರು ಗೃಹ ಉಪಕರಣ ಮಾರಾಟಗಾರರು ಅವರಿಗೆ ಒಂದಷ್ಟು ಲಾಭಗಳು ಕೂಡ ಕಂಡು ಬರುವುದಿಲ್ಲ. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ತುಲಾ ರಾಶಿಯವರಿಗೆ ಕೈಗೊಂಡ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ
ಕೈ ಕೊಡುವ ಸಾಧ್ಯತೆಗಳಿರುತ್ತೆ. ಅಂದ್ರೆ ನೀವು ಅನ್ಕೊಂಡ ಕೆಲಸಗಳೆಲ್ಲ ಡ್ರಾಪ್ ಆಗುವಂಥದ್ದು. ಹಳೆಯ ಐಚ್ಛಿಕ ಕಾರ್ಯಗಳು ಅಂದ್ರೆ ಒಂದಷ್ಟು ಹಳೆಯದಲ್ಲಿ ಬಿಟ್ಟಿದ್ದು ಬೇಡ ಅಂತ ಬಿಸಾಕಿರ್ತೀರಲ್ಲ, ಆ ಕೆಲಸಗಳು ಸುಲಭವಾಗಿ ಪೂರ್ಣಗೊಂಡು ನಿಮಗೆ ಒಂದಷ್ಟು ಹೊಸತನವನ್ನು, ಹೊಸ ಕಳೆಯನ್ನು ಸಹ ತಂದು ಕೊಡುತ್ತೆ. ಮತ್ತೆ ಹಳೆಯ ಸ್ನೇಹಿತರ ಭೇಟಿಯಿಂದ ಮನಸ್ಸಿಗೆ ಒಂದಷ್ಟು ನೆಮ್ಮದಿ ವಾತಾವರಣ ಕೂಡ ನೋಡಬಹುದು. ವ್ಯಾಪಾರ ವ್ಯವಹಾರದಲ್ಲಿ ಇದ್ದಂಥವರಿಗೆ ಧನ ಲಾಭ, ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಪ್ರಾಪ್ತಿ ಶುಭವಾಗಲಿದೆ. ತುಲಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಕಾತ್ಯಾಯಿನಿಯ ಒಂದು ಅವತಾರದಲ್ಲಿರುವಂಥ ಅಮ್ಮನವರ ಅಷ್ಟೋತ್ತರ ಪಠನೆ ಒಳಿತು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಅನಿರೀಕ್ಷಿತವಾಗಿ ಮಿತ್ರರೊಂದಿಗೆ ಕಲಹ, ಬಾಲ್ಯ ಸ್ನೇಹಿತರಾಗಿರ್ಬೋದು, ಫ್ರೆಂಡ್ಶಿಪ್ಗಳಾಗಿರ್ಬೋದು, ಅವರಿಗೆ ಒಂದಷ್ಟು ಜಗಳ ಆಡುವಂತಹ ಸಂದರ್ಭಗಳು ಅನಿರೀಕ್ಷಿತವಾಗಿ. ಮತ್ತೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ನಿಮ್ಮ ಶ್ರಮಕ್ಕೆ ಶ್ರಮಕ್ಕೆ ತಕ್ಕಂತೆ ಫಲಗಳನ್ನು ಕೊಡುತ್ತೆ. ನೀವು ಆಲಸ್ಯ ಜೀವನ, ಸೋಂಬೇರಿಗಳಾಗಿ ಮಾಡೋಣ ಅನ್ನುವಂಥ ಮನಸ್ಥಿತಿಗಳಿದ್ರೆ ಒಂದಷ್ಟು ದೂರ ಇಡಬೇಕು. ಎಲೆಕ್ಟ್ರಿಕ್ ಕೆಲಸ ಮಾಡುವವರು ಎಚ್ಚರಿಕೆಯಿಂದ ಮಾಡಬೇಕು. ಅಪಾಯವಾಗುವಂಥದ್ದು. ಎಲೆಕ್ಟ್ರಿಕ್ ಅಂದ್ರೆ ವಿದ್ಯುತ್ ಸಂಪರ್ಕಗಳಲ್ಲಿ ಕೆಲಸ ಮಾಡುವಂಥವರು ಎಚ್ಚರಿಕೆಯಿಂದ ಮಾಡಿ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 9, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಆತುರದಿಂದ ನಿರ್ಧಾರಗಳು, ಕೆಲವೊಂದಷ್ಟು ಕಾಡುವಂಥ ಸಮಸ್ಯೆಗಳು, ಅಂದ್ರೆ ನೀವು ದುಡುಕಿ ಮಾಡುವಂಥ ಕೆಲಸಗಳು ಒಂದಷ್ಟು ಸಮಸ್ಯೆಗಳು ಈಡಾಗುತ್ತೆ. ಜೊತೆಗೆ ನಷ್ಟ ಮಾಡ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಸಮಸ್ಯೆಗಳ ತಕ್ಕ ಮಟ್ಟಿಗೆ ಪರಿಹಾರ ಮಾಡಿಕೊಂಡು ಮುಂದೋಗೋಣ ಅಂತೀರಿ, ಮತ್ತೆ ಅದೇ ಸಮಸ್ಯೆಗಳಲ್ಲಿ ಇರ್ತೀರಿ. ನೀವು ಹಳೆಯ ಸಾಲದಲ್ಲಿ ಋಣಮುಕ್ತರಲ್ಲಿ, ಯಾರ ಸಾಲ ಮಾಡಿದರೆ ಋಣ ವಿಮೋಚನೆಗಳಿದ್ರೆ ಅವರಿಂದ ಒಂದಷ್ಟು ಸಮಾಜದಲ್ಲಿ ಗೌರವಗಳು ಹಾಳಾಗಂಥದ್ದು. ಹಾಗಾಗಿ ನಿಮ್ಮ ಕಮಿಟ್ಮೆಂಟ್ಸ್ಗಳೇನಿದೆ ಅದನ್ನ ಕ್ಲಿಯರ್ ಮಾಡಿಕೊಂಡು ನೆಮ್ಮದಿಯಿಂದ ಇರೋದನ್ನ ಕಲ್ತ್ಕೊಳ್ಳಿ. ಜೊತೆಗೆ ಏನಾಗಿದೆ ಅಂದ್ರೆ ಧನಸ್ಸು ರಾಶಿಯವರಿಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಹಾಗಾಗಿ ನಿಮ್ಮ ಸಮಾಜದ ಗೌರವ ಕೂಡ ಹಾಳಾಗುತ್ತೆ, ಅಭಿವೃದ್ಧಿತನ ಕೂಡ ಕುಂಠಿತವಾಗುತ್ತೆ. ಋಣಭಾರದಿಂದ ಮುಕ್ತಿಯಾಗೋದಕ್ಕೆ ಶುಭ ಕಾರ್ಯಗಳಿಗೆ ಸೂಕ್ತ ದಿನವಾಗಿರಿದೆ. ಅಂದ್ರೆ ಹೊಸ ಕೆಲಸಗಳಿಗೆ ಸೂಕ್ತ ದಿವಸ ಅಂತ. ಹೊಸ ಕೆಲಸದಿಂದ ಮುಕ್ತರಾಗಿ. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಕುಬೇರನ ಒಂದಷ್ಟು ಅನುಷ್ಠಾನ, ಕುಬೇರನ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಸಮಾಜದಲ್ಲಿ ಗೌರವ ಸನ್ಮಾನಗಳ ಪ್ರಾಪ್ತಿ, ಮಿತ್ರರೊಂದಿಗಿದ್ದ ಸಂತಸ ಕಾಲಗಳು ಇನ್ನಷ್ಟು ದ್ವಿಗುಣ ಆಗಂಥದ್ದು. ಜೊತೆಗೆ ಹಳೆಯ ಒಂದಿಷ್ಟು ಕಲಹಗಳು, ದಾಂಪತ್ಯ ಜೀವನದಲ್ಲಿ ಹಳೆಯ ಒಂದಿಷ್ಟು ಮಿಸ್ಟೇಕ್ಸ್ಗಳಿದೆ ಕುಟುಂಬದಲ್ಲಿ, ಅದು ಕೂಡ ದೂರವಾಗಿ ಮನಸ್ಸಿಗೆ ನೆಮ್ಮದಿ ವಾತಾವರಣ ಸಹ ನೋಡಬಹುದು. ಜೊತೆಗೆ ಉದ್ಯೋಗ ಪ್ರಾಪ್ತಿ, ವೃತ್ತಿಪರದಲ್ಲಿ ಯಾರಿರ್ತೀರಿ ಅವರಿಗೆ ಹೊಸ ಉದ್ಯೋಗಗಳ ಪ್ರಾಪ್ತಿ ಕೂಡ ಇವತ್ತಿನ ದಿನ ಮೊದಲಾಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿರುವಂಥವ್ರಿಗೆ ಉತ್ತಮ ಪ್ರಗತಿ ಕೂಡ ಕಾಣಬಹುದು. ಆರೋಗ್ಯದಲ್ಲಿ ಉತ್ತಮ ಫಲಗಳು ಕೂಡ ಇವತ್ತಿನ ದಿನಮಾನದಲ್ಲಿದೆ. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಬಿಳಿ. ಪರಿಹಾರವಾಗಿ ನವಗ್ರಹಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಇಂದು ನಿಮಗೆ ಶತ್ರುಗಳ ಕಾಟ ಜಾಸ್ತಿ ಆಗಂಥದ್ದು, ಒಂದಷ್ಟು ಹೆಚ್ಚಾಗಂಥದ್ದು. ಮಾನಸಿಕವಾಗಿ ಒಂದಷ್ಟು ಅಡೆತಡೆಗಳು, ಒಂದಷ್ಟು ಸಂಕಟ, ಸಂಹಾರಗಳು, ಒಂದಷ್ಟು ಕಾರ್ಯಗಳು ಸ್ಟಾಪ್ ಆಗಂಥದ್ದು. ಜೊತೆಗೆ ನಿಧಾನಗತಿಯಲ್ಲಿ ಕೆಲಸಗಳು ನಡೆಯುತ್ತದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಒಂದಿಷ್ಟು ಧನ ಲಾಭಗಳಿದ್ರು ವೃಥಾ ತಿರುಗಾಟಂ ವೃಥಾ ಖರ್ಚು ಅಂತ ಹೇಳ್ತೀವಿ. ಹೀಗಾಗಿ ಕುಂಭರಾಶಿಯವರಿಗೆ ನಿಮ್ಮ ಕೂಡಿಟ್ಟ ಹಣ ಕಳಿಯದೇನೆ ಸಂಪಾದನೆ ಮಾಡಿದಂತರದಲ್ಲಿ ಖರ್ಚು ಮಾಡೋದ್ರಿಂದ ಶುಭ ಕಾಲವಿದೆ. ಕುಂಭರಾಶಿಯವರಿಗೆ ಆರೋಗ್ಯದ ಕಡೆ ಎಚ್ಚರಿಕೆ ಇರಲಿ. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಕುಬೇರನ ಅಷ್ಟೋತ್ತರ, ಕುಬೇರನ ಅನುಷ್ಠಾನ, ನವಗ್ರಹಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಆದಾಯಕ್ಕಿಂತ ಹೆಚ್ಚು ಖರ್ಚು ಕೂಡ ಕಂಡುಬರುತ್ತೆ. ಕುಟುಂಬ ಸದಸ್ಯರಲ್ಲಿ ಒಂದಷ್ಟು ಕಿರಿಕಿರಿಗಳು, ಜೊತೆಗೆ ನಿಮ್ಮ ಕೆಲಸಗಳು, ವ್ಯಾಪಾರಗಳು, ವ್ಯವಹಾರಗಳು ಎಲ್ಲ ಕೆಲಸ ಸಮಸ್ಯೆಗಳು ಸ್ವಲ್ಪ ಜಾಸ್ತಿನೇ. ಎಲ್ಲ ಟೆನ್ಷನ್ ಅನ್ನುವಂತಹ ದಿನಮಾನವಾಗಿರುತ್ತೆ. ವಾಹನದಲ್ಲಿ ಎಚ್ಚರಿಕೆಯಿಂದ ಓಡಾಡತಕ್ಕದ್ದು. ಹಾಗಾಗಿ ಈ ದಿವಸದಲ್ಲಿ ನೀವು ಎಚ್ಚರಿಕೆಯಿಂದ ಇರತಕ್ಕದ್ದು ನೂತನ ವ್ಯವಹಾರಗಳಿಗೆ ಶುಭ ಕಾಲ ಅಲ್ಲ. ರೈತಾಪಿ ವರ್ಗದವರಿಗೆ ಮಧ್ಯಮ ಲಾಭ ಕೂಡ ಕಂಡುಬರುತ್ತೆ. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಬಿಳಿ. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ, ದುರ್ಗಾ ಪರಮೇಶ್ವರಿಯ ಅಷ್ಟೋತ್ತರ ಪಠನೆ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.